ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಒಂದು ಗುಡ್ ನ್ಯೂಸ್ ಅಂತ ಏನು ನೋಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ, ಎರಡನೇ ಹಂತದ ಹಣ ಏನಪ್ಪ ಬಿಡುಗಡೆ ಆಗಿದೆ ಅಂತಂದ್ರೆ ಹೌದು. ಎಲ್ಲ ಸ್ಟೂಡೆಂಟ್ಗೂ, ಎಲ್ಲ ವರ್ಗದ ಸ್ಟೂಡೆಂಟ್ಸ್ಗೂ ಯಾವುದೇ ಒಂದು ಕೋರ್ಸ್ ಮಾಡ್ತಾ ಇರಿ, ಯಾವುದೇ ಒಂದು ನೀವು ಕ್ಯಾಟಗರಿ ಆಗಿರಿ, ಸೆಕೆಂಡ್ ಲೆವೆಲ್ ಹಣ ಅಂತ ಏನು ಕರಿತೀವಿ ನಾವು, ಅದು ಬಿಡುಗಡೆ ಆಗಿದೆ ಅಂತಂದ್ರೆ ಫಸ್ಟ್ ಲೆವೆಲ್ ಹಣ ಬಂತ ಅಂತ ನೀವು ಕೇಳ್ಬೋದು. ಹೌದು, ಖಂಡಿತವಾಗ್ಲೂ ಬಂದಿದೆ. ಅದು ಯಾವಾಗಪ್ಪ ಅಂತಂದ್ರೆ ಡಿಸೆಂಬರ್ 20ಕ್ಕಿಂತ ಮುಂಚೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅದು ಅವಾಗಲೇ ಅವರಿಗೆ ಅಮೌಂಟ್ ಮೆನ್ಷನ್ ಆಗಿತ್ತು. ಈಗಾಗಲೇ ಡಿಸೆಂಬರ್ 20ಕ್ಕಿಂತ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ನೋಡ್ರಿ, ಅವರಿಗೆ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಸ್ಟೇಟಸಲ್ಲಿ ಮೆನ್ಷನ್ ಮುಂಚೆನೇ ಹಣ ಮೆನ್ಷನ್ ಮಾಡಿದೆ. ಬೇಕಾದರೆ ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಇವಾಗ ಆಫ್ಟರ್ ಡಿಸೆಂಬರ್ 20ರ ಮೇಲೆ ಯಾವಾಗಾದರೂ ನೀವು ಅಪ್ಲಿಕೇಶನ್ ಹಾಕಿರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಈ ರೀತಿ ನಿಮ್ಮದು ಕೂಡ ಇರ್ಬೋದು. ಇಯರ್ ವೈಸ್ ಸ್ಟೂಡೆಂಟ್ ಅಥವಾ ಚೆಕ್ಔಟ್ ಮಾಡ್ಕೊಂಡಾಗ 2024-25ರಲ್ಲಿ ಹೋಗ್ಬಿಟ್ಟು ವ್ಯೂ ಅಂತ ಕೊಟ್ಟಾಗ ನಿಮಗೆ ಈ ರೀತಿ ಏನಪ್ಪ ಅಂತಂದ್ರೆ ನಿಮಗೆ ಒಂದು ಈ ರೀತಿ ನಿಮಗೆ PDF ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಏನೆಲ್ಲ ಬರ್ತದೆ ಅಂತಂದ್ರೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವಲ್ಡ್ ಎಸ್ ಅಂತ ಇರ್ತದೆ ಆ್ಯಂಡ್ ರಿಸಲ್ಟ್ ರೀಸನ್ NA ಅಂತ ಇರ್ತದೆ. ನಾನು ಹೇಳಿದ್ದೀನಿ NA ಬಗ್ಗೆ ಏನು ಕೂಡ ತಲೆನ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಹಂಗೆ ಇರ್ತದೆ. ನೆಕ್ಸ್ಟ್ ಅಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ಫಸ್ಟ್ ಲೆವೆಲ್. ಓಕೆ, ಫಸ್ಟ್ ಲೆವೆಲಲ್ಲಿ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಂದರೆ ನಿಮ್ಮ ಯಾವೆಲ್ಲ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ ಅಂತಂದ್ರೆ ಸದ್ಯಕ್ಕೆ ಡಿಸೆಂಬರ್ 20ರ ಮೇಲೆ ಹಾಕಿದವರಿಗೆ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಶುಲ್ಕ ಮರುಪಾವತಿ ಮಾತ್ರ ನಿಮಗೆ ಏನು ಮಾಡ್ತಾ ಇದ್ದಾರೆ, ದುಡ್ಡು ಅಮೌಂಟ್ನ ಕೊಡ್ತಾ ಇರುವಂಥದ್ದು. ಅದಕ್ಕೆ ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿದ್ದಾವೆ. ಅವರಿಗೆಲ್ಲರಿಗೂ ಕೂಡ ಅಪ್ರೂವಲ್ಡ್ ಎಲಿಜಿಬಲ್ ಇದ್ದವರಿಗೂ ಎಲಿಜಿಬಲ್ ಎಸ್ ಅಂತ ಇರ್ತದೆ, ಇಲ್ಲ ಅಂತಂದ್ರೆ ನೋ ಅಂತ ಇರ್ತದೆ. ನೋ ಅಂತ ಬಂದರೆ ಅಲ್ಲಿ ರಿಸಲ್ಟ್ ರೀಸನ್ ಕೊಟ್ಟಿರ್ತಾರೆ. ನೋ ಅಂತ ಓಕೆ ಆದ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವಲ್ಡ್ ಫಾರ್ ಪೇಮೆಂಟ್ ಅಂತ ಬಂದಾಗ ನಿಮಗೆ ಕಾಂಪೋನೆಂಟ್ ಆ್ಯಪ್ ಅಲ್ಲಿ ಕಾಣಿಸ್ತಿದೆ ಅಪ್ರೂವಲ್ಡ್ ಎಸ್ ಆರ್ ನೋ ಅಂತ. ಹುಡುಗರು ಏನು ಕೂಡ ತೋರಿಸ್ತಿಲ್ಲ, ಯಾಕಂತಂದರೆ ನೀವು ಏನು ಮಾಡಿದ್ದೀರಾ ಅಂತಂದರೆ ಆಫ್ಟರ್ ಡಿಸೆಂಬರ್ 20 ಮೇಲೆ ಅಪ್ಲಿಕೇಶನ್ ಹಾಕಿದ್ದೀರಾ. ಓಕೆ, ಕೆಲವೊಬ್ಬರು ಅದರ ಮೇಲೆ ಹಾಕದೆ ಹೋಗಿ ಬಂದಲ್ಲಿ ಡಿಸೆಂಬರ್ 20 ಮೇಲ್ಗಡೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೋ ನಿಮಗೆ ಈ ಒಂದು ಮರುಪಾವತಿಗೆ ಮಾತ್ರ ಹಣ ಕೊಡುವಂಥದ್ದು. ಅದಕ್ಕೆ ಹಣ ಬಿಡುಗಡೆ ಆಗಿದೆ. ಓಕೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಕೆಳಗಡೆ ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವಲ್ಡ್ ಫಾರ್ ಪೇಮೆಂಟ್ ಅಂತ ಏನಿದು ಕಾಣಿಸ್ತಿದೆ, ಇದೆಲ್ಲನೂ ಕೂಡ ಚೆಕ್ಔಟ್ ಮಾಡ್ಕೊಂಡಾಗ ಕರೆಕ್ಟಾಗಿ ಕಾಂಪೋನೆಂಟ್ ಅಂತ ಬಂದಲ್ಲಿ ಈಗ ಬ್ಲಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅದರಲ್ಲಿ ನಿಮಗೆ ಏನಪ್ಪ ಶುಲ್ಕ ಮರುಪಾವತಿ ಅಂತ ಕಾಣ್ತಾ ಅದನ್ನು ಕೊಡ್ತಾರೆ. ಇನ್ ಕೇಸ್ ಅಪ್ಪಿತಪ್ಪಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಬಿಡುಗಡೆ ಆಗಿತ್ತು ಅಂತ ಅಂದ್ಕೊಂಡ್ರೆ ವಿದ್ಯಾಸಿರಿನೂ ಕೂಡ ಬಂದರೂ ಬರ್ಬೋದು, ಹೇಳೋಕ್ಕೆ ಆಗಲ್ಲ. ಬಟ್ ಬರೋ ಚಾನ್ಸಸ್ ತೀರಾ ಕಡಿಮೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಯಾಕಂತಂದರೆ ಹಣ ಜಾಸ್ತಿ ಇತ್ತು ಅಂದರೆ ಸ್ಟೂಡೆಂಟ್ಗೆ ಯಾರು ಕೂಡ ಮೋಸ ಮಾಡಲ್ಲ. ಬಟ್ ಹಣ ಕಡಿಮೆ ಇದ್ದಾಗ ಆಟೋಮೆಟಿಕ್ ಸ್ಟೂಡೆಂಟ್ ದುಡ್ಡು ತಿಂತಾರೆ, ನಿಮಗೆ ಗೊತ್ತಿದೆ. ಸರಿ, ಈಗ ಏನೇ ಆಗಲಿ ಅಮೌಂಟ್ ಬರ್ತದ. ಎಸ್, ನೀವು ಎಲಿಜಿಬಲ್ ಇದ್ದರೆ ಅಮೌಂಟ್ ಬರ್ತದೆ, ಇಲ್ಲಾಂದರೆ ಬರಲ್ಲ. ಓಕೆ, ಈ ಒಂದು ಅಪ್ಡೇಟ್ ಎಲ್ರಿಗೂ ಕೂಡ ಇಷ್ಟ ಆಗಿದ್ರೆ, ಗುಡ್ ನ್ಯೂಸ್ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.